ದಾಸ ಸಾಹಿತ್ಯದ ಗುರುಗಳಾದ ಸುಬ್ರದಾಸರ ಮೂಲಕ ನಾವು ಎಲ್ಲೇ ಯಾವುದೇ ಒಂದು ಇದ್ರ ಸಂದರ್ಭದಲ್ಲೂ ಕೂಡ ಭಜನೆ ಮಾಡ್ಕೊಂಡು ಶೋಭಾಯಾತ್ರೆ ಮಾಡ್ಕೊಂಡು ಮಾಡ್ತೀವಿ. ಹಾಗೆ ಈಗ ರಾಮನಾಮ ಕೋಟಿ ಜಪಾಸ ಮಾಡ್ತಾ ಇದೀವಿ. ಅದರದ್ದು ಇದನ್ನ ಮತ್ತೆ ಇವತ್ತಿನ ದಿವಸನೂ ನಮ್ಮ ಗುರುಗಳು ಬಂದಿದ್ದಾರೆ. ಹೀಗೆ 4-6 ಕಡೆ ಹೋಗಿದೀವಿ. ಹೋಗಿ ಶೋಭಾಯಾತ್ರೆ ಮಾಡಿ ರಾಮನ ಅದು ಹೇಳಕ್ಕಾಗಲ್ಲ. ನಾವು ಅಯೋಧ್ಯಕ್ಕೆ ಹೋಗಿರ್ಬೋದು, ಆವಾಗ ಅಯೋಧ್ಯಕ್ಕೆ ಹೋಗೋಕ್ಕೂ ಈಗ ನೆಕ್ಸ್ಟ್ ಹೋಗೋಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದರಿಂದ ನಮ್ಮ ಗುರುಗಳ ಮೂಲಕ ಎಲ್ಲಾ ಕಡೆನೂ ಅದನ್ನ ಭಜನೆ ನಮ್ಗೊಂದು ಅವಕಾಶ ಸಿಕ್ಕಿದೆ. ಆ ಭಜನೆ ಮೂಲಕ ರಾಮನ ಸ್ಮರಣೆ ಮಾಡಿಕೊಂಡು ಶೋಭಾಯಾತ್ರೆನೂ ಮಾಡಿಕೊಂಡು ನೆಕ್ಸ್ಟ್ ಕೋಟಿ ಯಜ್ಞ ಇದನ್ನ ಜಪಾನು ಮಾಡ್ತಾ ಇದ್ದೀವಿ. ಎಲ್ಲ ಮಾಡಿಕೊಂಡು 22ನೇ ತಾರೀಕು ಜಯನಗರ ರಾಮ ಮಂದಿರದಲ್ಲಿ, ಚಾಮರಾಜನಗರದಲ್ಲಿ, ದೇಶದಾದ್ಯಂತ ಬಿಡಿ ಅವತ್ತೆಲ್ಲ ಕಡೆನೂ ರಾಮಂದು ಸ್ಮರಣೆ ನಡೆಯುತ್ತೆ. ರಾತ್ರಿವರೆಗೂ ಅದೆಷ್ಟು ಇದಾಗುತ್ತೋ ಗೊತ್ತಿಲ್ಲ. ಅಂತ ಪುಣ್ಯದ ಭೂಮಿಯಲ್ಲಿ ನಾವು ಜನಿಸಿದೀವಲ್ಲ, ಅದೇ ಒಂದು ನಮ್ಮ ಸೌಭಾಗ್ಯ. ನಮಗೆ ಗುರುಗಳು ಸುಬ್ರಾವಂತವ್ರು ಸಿಕ್ಕಿದ್ದಾರೆ. ಅವ್ರ ಮೂಲಕ ನಮಗೆ ಬೇಕಾದಷ್ಟು ಇಂಥ ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸಕ್ಕೆ ಅವಕಾಶ ಸಿಕ್ಕಿದೆ. ಇವತ್ತು ಅದಕ್ಕೆ ಬಂದಿದ್ದೀವಿ. ಅದರಿಂದ ಎಲ್ಲರಿಗೂ ಶ್ರೀರಾಮ ಕರುಣೆ ತೋರಿಸ್ಲಿ, ಅವ್ರನ್ನ ಇದಿರ್ಲಿ, ದಯ ಇರಲಿ ಅಂತ ಹೇಳ್ಬಿಟ್ಟು ದೇಶಕ್ಕೆ ಒಳ್ಳೇದಾಗ್ಲಿ. ನಮ್ಮ ಮೋದಿಜಿ ಬರಬೇಕು ಅಷ್ಟೇ. ಅವ್ರ ಇದಕ್ಕೆ ನಾವು ಇದು ಮಾಡ್ತೀವಿ.